ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ಬಳಿಕ ಬಿಜೆಪಿ ಹಾಗೂ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೆಚ್ಚಳವಾಗ್ತಾ ಇದೆ. ಮೈಸೂರಿನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ಆಕ್ರೋಶ ಹೆಚ್ಚಳವಾಗ್ತಾ ಇದೆ. ಇದರ ಜೊತೆಗೆ ನಾಳೆ ಮೈಸೂರು ಬಂದ್ಗೆ ಅಹಿಂದ ಸಂಘಟನೆ ನಿರ್ಧಾರ ಕೂಡ ಮಾಡಿದೆ. ಮೈಸೂರಿನ ಖಾಸಗಿ ಭವನದಲ್ಲಿ ಪೂರ್ವಭಾವಿ ಸಭೆ ಕೂಡ ನಡೆಸಲಾಗಿತ್ತು. ಪೂರ್ವಭಾವಿ ಸಭೆಯಲ್ಲಿ ನಾಳೆ ಮೈಸೂರು ಬಂದ್ಗೆ ನಿರ್ಧಾರವನ್ನ ಮಾಡಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡ್ತಾ ಇದ್ದಂತೆ ಆಕ್ರೋಶ ಹೆಚ್ಚಳವಾಗ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಹೋರಾಟ ಹೆಚ್ಚಳವಾಗ್ತಾ ಇದೆ. ಈ ನಡುವೆ ಮೈಸೂರಿನಲ್ಲಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ನಾಳೆ ಮೈಸೂರು ಬಂದ್ಗೆ ಅಹಿಂದ ಸಂಘಟನೆಗಳು ನಿರ್ಧಾರವನ್ನ ಮಾಡಿದ್ದಾವೆ. ಮೈಸೂರಿನ ಖಾಸಗಿ ಭವನದಲ್ಲಿ ಒಂದು ಪೂರ್ವಭಾವಿ ಸಭೆ ಕೂಡ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಪೂರ್ವಭಾವಿ ಸಭೆಯಲ್ಲಿ ಅಹಿಂದ ವರ್ಗಗಳ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಇನ್ನು ಅನೇಕ ಮುಖಂಡರು ಭಾಗಿಯಾಗಿ ನಾಳೆ ಮೈಸೂರನ್ನ ಒಮ್ಮತದಿಂದ ಬಂದ್ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೈಸೂರು ಬಂದ್ಗೆ ಕರೆ ನೀಡಿ ತೀರ್ಮಾನವನ್ನ ಮಾಡಲಾಗಿದೆ. ಇನ್ನು ಅದೇ ರೀತಿಯಾಗಿ ಈ ಹೋರಾಟ ಇಲ್ಲೇ ನಿಲ್ಲೋದಿಲ್ಲ, ಮತ್ತೆ ಹೋರಾಟ ಮುಂದುವರಿಯುತ್ತೆ ಅನ್ನುವಂತಹ ಒಂದು ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ಇದು ನಮ್ಮ ಸಮಾಜದ ನಾಯಕ ಅಂತಲ್ಲ, ಈ ಭಾರತ ದೇಶದಲ್ಲಿ ಅದರಲ್ಲಿ ಕರ್ನಾಟಕ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟಂತ ಮಾತುಗಳನ್ನ ನುಡಿದಂತೆ ನಡೀತಾ ಇರುವಂತ ಒಬ್ಬ ಏಕೈಕ ದೇಶದಲ್ಲಿ ಮುಖ್ಯಮಂತ್ರಿ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನೇ ಮೊದಲನೆಯವರು. ಒಂದು ಬಂದಾಗಿಂದ ಇಲ್ಲಿಯವರೆಗೆ ನಮ್ಮ ಭಾರತ ದೇಶಕ್ಕೆ ಎರಡೆರಡು ಸಂವಿಧಾನಗಳಾದವು. ಒಂದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಆ ಸಂವಿಧಾನ ಬಂದ ನಂತರ ಅಹಿಂದ ವರ್ಗಗಳಿಗೆ ಮತ್ತೆ ಬಹಳ ನಮ್ಮ ಸಮಾಜಕ್ಕೆ ತೊಂದರೆಗಳನ್ನು ಆಗ್ತಾ ಇದೆ. ಒಂದು ಅಬ್ರಾಹಂ ಅಂತ ಒಬ್ಬ ವ್ಯಕ್ತಿ, ಅವನು ಯಾರು ಅಂತ ನಿಮಗೆಲ್ಲ ನಾನು ಹಿನ್ನೆಲೆ ಹೇಳಬೇಕಾಗಿಲ್ಲ. ಅವನೊಬ್ಬ ಆರ್ಯ ಕಾರ್ಯಕರ್ತರಿಗೆ ಅವನ್ನೆಲ್ಲೂ ದಾಖಲಾತಿ ತಗೊಂಡವನಲ್ಲ. ಮತ್ತು ಬಿಜೆಪಿಯ ನಾಯಕರುಗಳೆಲ್ಲ ಸೇರಿ 26 ತಾರೀಕು ಸಂಜೆ ಕೊಡ್ತಾನೆ. ರಾತ್ರಿ 8 ಗಂಟೆವರೆಗೆ ನೋಟಿಸ್ ಶುರು ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿಗಳಿಗೆ ಅಧಿಕಾರದಲ್ಲಿರೋದಂತ ಒಬ್ಬ ಅಹಿಂದ ಮುಖಂಡನಿಗೆ ನೋಟಿಸ್ ಶುರು ಮಾಡಕ್ಕೆ ಹೇಳ್ತಾರೆ. ಸರ್ವ್ ಮಾಡಿ ಅವರು 27ನೇ ತಾರೀಕು ದೆಹಲಿ ಬೆಂಗಳೂರು ಬಿಟ್ಟು ನಮ್ಮ ದೇಶದ ಅಧ್ಯಕ್ಷರಿಗೆ ಈ ರಾಜ್ಯಪಾಲರನ್ನ ಇವತ್ತಿಂದಲೇ ವಜಾ ಮಾಡಬೇಕು. ಇವ್ರನ್ನ ಈಗ ಮುಂದೆ ಬರ್ತಾರೆ ಕರ್ನಾಟಕದಲ್ಲಿ ರಕ್ತಪಾತಗಳಾಗೋದಕ್ಕೂ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅಲ್ಲಿಂದ ಈ ರಾಜ್ಯಪಾಲರಿಗೆ ಕಳಿಸಿದ್ರು. ರಾಜ್ಯಪಾಲ ಎಲೆಕ್ಟೆಡ್ ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ